ಓರ್ವ ಶಿಕ್ಷಕ ಮನಸ್ಸು ಮಾಡಿದರೆ ಶಾಲೆಯ ವಾತಾವರಣವನ್ನೇ ಬದಲಾಯಿಸಬಹುದು ಎಂಬುದಕ್ಕೆ ನಿವೃತ್ತ ಶಿಕ್ಷಕ ಸುರೇಶ್ ಸಾಕ್ಷಿಯಾಗಿದ್ದಾರೆಂದು ಪಿಡಿಒ ಸಂತೋಷ್ ಹೇಳಿದರು. ಒಳಗೇರಹಳ್ಳಿಯಲ್ಲಿ ಏರ್ಪಡಿಸಿದ್ದ 79ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯದ್ವಾರದ ಸ್ವಾಗತ ಕಮಾನು ಉದ್ಘಾಟನೆಯ ಬಳಿಕ ಅವರು ಮಾತನಾಡಿ, ಕಳೆದ 2 ವರ್ಷಗಳಿಂದಲೂ ಶಾಲೆಗೊಂದು ಸ್ವಾಗತ ಕಮಾನು ಮಾಡಿಕೊಡಿ ಎಂದು ಬೇಡಿಕೆ ಇಟ್ಟಿದ್ದರು. ಅವರು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಅದನ್ನು ನಿರ್ಮಾಣ ಮಾಡಲು ಸಾಧ್ಯವಾಗಲಿಲ್ಲ. ಬದಲಿಗೆ ಈಗ ಅವರ ಕನಸು ನನಸಾಗಿದೆ. ನಿವೃತ್ತಿಯಾದರೂ ಇನ್ನೂ ಶಾಲೆಯಲ್ಲಿ ತಮ್ಮ ಸೇವೆ ಸಲ್ಲಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಇಂತಹ ಶಿಕ್ಷಕರು ಸರ್ಕಾರಿ ಶಾಲೆಗೆ ಸಿಗುವುದು ಅಪರೂಪ. ಯಾವುದೇ ಓರ್ವ ಶಿಕ್ಷಕ ಮನಸ್ಸು ಮಾಡಿದರೆ ಶಾಲೆಯ ವಾತಾವರಣವನ್ನೇ ಬದಲಿಸುವ ಸಾಧ್ಯವಿದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಎಂದರು. ಪ್ರಥಮವಾಗಿ 79ನೇಯ ಸ್ವಾತಂತ್ರ್ಯ ದಿವಸದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಅರ್ಪಿಸುತ್ತಾ, ಈ ದಿನ ಅತಿ ವಿಜೃಂಭಣೆಯಿಂದ ಒಳಗೇರಹಳ್ಳಿ ಗ್ರಾಮದಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಅದರಲ್ಲಿ ಎಲ್ಲರೂ ಭಾಗವಹಿಸಿರುವ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಪ್ರಥಮವಾಗಿ ನಮ್ಮ ಸರ್ ಹೇಳಿದ್ರು, ಆರ್ಟ್ಸ್ ಅದು ನಮ್ಮ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ಶಿಕ್ಷಕರಾದ ಮಾಜಿ ಶಿಕ್ಷಕರಾದ ಶ್ರೀ ಸುರೇಶ್ ಸರ್ ಅವರ ಕನಸಾಗಿತ್ತು. ಇಲ್ಲಿ ಕಾಣ್ತಾ ಇಲ್ಲ ಅವರು ಆಕ್ಚುಲಿ ಚೇರ್ ಮೇಲೆ ಕೂತ್ಕೋಬೇಕಾಗಿತ್ತು, ಆದ್ರೂ ಅವರು ತಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ. ಅವ್ರ ಕನಸಾಗಿತ್ತು. ಅವರ ಕನಸನ್ನ ನಾವು ಯಾವುದೋ ಒಂದು ರೂಪದಲ್ಲಿ ಯಶಸ್ವಿಗೊಳಿಸಿದೀವಿ ಅನ್ನೋದೊಂದು ಖುಷಿ ವಿಚಾರ. ಯಾಕಂತಂದ್ರೆ ಒಬ್ಬ ಶಿಕ್ಷಕರು ಅವರ ಶಾಲೆಯ ಬಗ್ಗೆ ಅತಿ ಉನ್ನತವಾದ ಯೋಚನೆಗಳನ್ನ ಆಮೇಲೆ ಕ್ರಿಯೇಟಿವಿಟಿಯನ್ನ ಇಟ್ಕೊಳ್ಳೋದು ತುಂಬಾ ಅಪರೂಪ. ಇಂತಹ ಶಿಕ್ಷಕರಿಂದ ನಮ್ಮ ಗ್ರಾಮಗಳು, ಗ್ರಾಮದ ಶಾಲೆಗಳು ಅಭಿವೃದ್ಧಿ ಹೊಂದುತ್ತವೆ. ಆ ಉದ್ದೇಶ ಎಲ್ಲ ಶಿಕ್ಷಕರಲ್ಲೂ ಈ ಇಂಥ ಮನೋಭಾವ ಬಂದ್ರೆ ಎಲ್ಲ ಶಾಲೆಗಳು ಸಮೃದ್ಧವಾಗಿ ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ಇದೊಂದು ನಮ್ಮ ಸಣ್ಣ ಕೊಡುಗೆ. ಅದಕ್ಕೆ ನಮ್ಮ ಮಾಜಿ ಅಧ್ಯಕ್ಷರು ಧರ್ಮಣ್ಣ ಅವರ ಶ್ರಮನೂ ಇದೆ. ಹಾಗೆ ನಮ್ಮ ಎಲ್ಲ ಒಳಗೇರಹಳ್ಳಿ ಗ್ರಾಮದ ಎಲ್ಲ ಸರ್ವ ಸದಸ್ಯರು ಒಪ್ಪಿಗೆಯ ಮೇರೆಗೆ ಇಂಥದ್ದೊಂದು ಆಗ್ಲೇಬೇಕು ಅಂತ ಹೋದ ವರ್ಷ ಬೇಡಿಕೆಯನ್ನು ಇಟ್ಟಿದ್ರು. ಅದು ಈ ವರ್ಷ ಯಶಸ್ವಿಯಾಗಿ ಮುಗಿದಿದೆ. ಅದಕ್ಕೆ ಎಲ್ಲ ನಮ್ಮ ಸರ್ವ ಸದಸ್ಯರಿಗೂ ಹಾಗೂ ಮಾಜಿ ಅಧ್ಯಕ್ಷರು ಹಾಗೂ ಈವಾಗಿನ ನಮ್ಮ ಶ್ರೀಧರನವರಿಗೂ ಸಹಿತ ಈ ಆರ್ಚ್ಗೆ ಸಹಕರಿಸಿದ್ದಕ್ಕೆ, ನನ್ನ ಗ್ರಾಮ ಪಂಚಾಯತಿಯ ನನ್ನ ಕೆಲಸಕ್ಕೆ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ ಈ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಂದ ಅತಿ ಉನ್ನತ ಉತ್ಸುಕರಾಗಿ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಿದ್ದೀರಿ.